ಡಿವೋರ್ಸ್ ಕೊಟ್ಲು ಹೆಂಡತಿ, ಶೂಟ್ ಮಾಡಿದ ಗಂಡ. ನಿಜವಾಗ್ಲೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ತಲೆನೋವಾಗೋಗ್ಬಿಟ್ಟಿದೆ. ಇತ್ತೀಚೆಗೆ ಏನು ಕ್ರೈಮ್ಗಳಾಗ್ತಾ ಇದೆ ಗುರು ನಮ್ಮ ರಾಜ್ಯದಲ್ಲೇ, ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂಥ ಒಂದು ಘಟನೆ. ಈ ಕಡೆ ಗಂಡನ್ನ ಹೆಂಡತಿ ಸಾಯಿಸ್ತಾಳೆ, ಹೆಂಡತಿನ ಗಂಡ ಸಾಯಿಸ್ತಾನೆ, ಅಥವಾ ಯಾವುದೋ ಒಂದು ಅನೈತಿಕ ಸಂಬಂಧದಿಂದ ಹೆಣ ಬೀಳುತ್ತೆ, ಹಂಗೆ ಬೀಳುತ್ತೆ, ಹಿಂಗೆ ಬೀಳುತ್ತೆ. ನೋಡಿ, ಪತ್ನಿಯನ್ನ ಕೊಲ್ಲೋದಕ್ಕೆ ಲಕ್ಷಾಂತರ ರೂಪಾಯಿ ಆಫರ್ ಕೂಡ ನೀಡ್ತಾನೆ. ಸೊ ಆತನ ಕೈಗೆ ಪಿಸ್ತೂಲ್ ಒಂದನ್ನ ಕೂಡ ನೀಡ್ತಾನೆ ಅಂತ ಹೇಳಲಾಗ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಬಾಲಿಕಾರ್. ಡಿವೋರ್ಸ್ ಕೊಟ್ಲು ಹೆಂಡತಿ, ಶೂಟ್ ಮಾಡಿದ ಗಂಡ. ಎಸ್, ಈ ಸ್ಟೋರಿ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಅದೇನ್ರಿ ಗಂಡ ಹೆಂಡತಿ ಸ್ಟೋರಿ, ದಿನ ಬೆಳಗಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅಲ್ರಿ. ಯಾಕ್ರಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಕ್ರೈಮ್ಗಳು ದಿನ ಬೆಳಗಾದ್ರೆ ಹೆಚ್ಚೇ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡುವಂಥ ಪರಿಸ್ಥಿತಿ. ನೋಡಿ, ದಿನ ಬೆಳಗಾದ್ರೆ ಎಲ್ಲಾದರೂ ಕೂಡ ರಾಜ್ಯದಲ್ಲಿ ಪ್ರಮುಖವಾಗಿ ಯಾವುದೋ ಒಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಘಟನೆ ಸಹಜವಾಗಿ ಬೆಳಕಿಗೆ ಬರುತ್ತೆ. ಇದೆಲ್ಲೂ ಕೂಡ ನಡೆದಿಲ್ಲ ನಮ್ಮ ರಾಜ್ಯದಲ್ಲೇ, ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂಥ ಒಂದು ಘಟನೆ. ನಿಜವಾಗ್ಲೂ ಕೂಡ ಹಿಂಗಾಗೋಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ತಲೆನೋವಾಗೋಗ್ಬಿಟ್ಟಿದೆ. ಇತ್ತೀಚೆಗೆ ಏನು ಕ್ರೈಮ್ಗಳಾಗ್ತಾ ಇದೆ ಗುರು. ಈ ಕಡೆ ಗಂಡನ್ನ ಹೆಂಡತಿ ಸಾಯಿಸ್ತಾಳೆ, ಹೆಂಡತಿನ ಗಂಡ ಸಾಯಿಸ್ತಾನೆ, ಅಥವಾ ಯಾವುದೋ ಒಂದು ಅನೈತಿಕ ಸಂಬಂಧದಿಂದ ಹೆಣ ಬೀಳುತ್ತೆ, ಹಂಗೆ ಬೀಳುತ್ತೆ, ಹಿಂಗೆ ಬೀಳುತ್ತೆ. ಬರೀ ಇದೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಅಂತ. ನೋಡಿ, ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಪತ್ನಿಯನ್ನು ಪಿಸ್ತೂಲ್ನಿಂದ ಶೂಟ್ ಮಾಡಿ ಕೊಂದಂಥ ಪ್ರಕರಣದಲ್ಲಿ ಈಗ ಆಘಾತಕಾರಿ ಸತ್ಯಾಂಶಗಳು ಹೊರಬಂದಿದೆ. ಅರೆ ಏನ್ರಿ ಅದು, ಏನು ಸತ್ಯಾಂಶಗಳು ಹೊರಬಂದಿದೆ, ಹಾಗಾದರೆ ಏನು ಈ ಪ್ರಕರಣ ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸ. ಪತ್ನಿಯನ್ನ ಕೊಲ್ಲಲು ಪತಿ ಬಾಲ್ಮುರುಗನ್ ಎಂಬಾತ ತಮಿಳುನಾಡಿನ ಪುಡಿ ರೌಡಿಯೊಬ್ಬನಿಗೆ ಲಕ್ಷ ರೂಪಾಯಿ ಸುಪಾರಿ ನೀಡಿದೆಂಬ ವಿಚಾರ ಪೊಲೀಸರ ವಿಚಾರಣೆಯಲ್ಲಿ ಈಗ ಬಟಾಬಯಲಾಗಿದೆ. ನೋಡಿ, ಈ ಸಂಬಂಧ ಪೊಲೀಸರು ತಮಿಳುನಾಡಿನ ಸೇಲಂ ಮೂಲದ ಮೌಳೇಶ್ ಎಂಬ ರೌಡಿ ಶೀಟರ್ನನ್ನು ಬಾಡಿ ವಾರೆಂಟ್ ಮೇಲೆ ಒಂದಿಷ್ಟು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಈ ಘಟನೆ ಒಂದಿಷ್ಟು ಬೆಳಕಿಗೆ ಬಂದಿದೆ. ಸೊ ಏನಿದೆ ಘಟನೆ, ಹಾಗಾದರೆ ಯಾವಾಗ ಆಗಿತ್ತು, ಏನು ಇದರ ಹಿನ್ನೆಲೆ ಏನು ಅಂತ ಒಂದಿಷ್ಟು ಗಮನಿಸ್ತಾ ಹೋದಾಗ, ಕಳೆದ ಡಿಸೆಂಬರ್ 23ನೇ ತಾರೀಕು ಸಂಜೆ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲ್ಮುರುಗನ್ ತನ್ನ ಪತ್ನಿ ಭುವನೇಶ್ವರಿ ಮೇಲೆ ಗುಂಡು ಹಾರಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಸೊ ಈ ಪ್ರಕರಣದ ಬೆನ್ನು ಹತ್ತಿದಂಥ ಪೊಲೀಸ್ ಅಧಿಕಾರಿಗಳು ಆರೋಪಿ ಬಾಲ್ಮುರುಗನ್ನನ್ನು ನೀಡಿದಂಥ ಹೇಳಿಕೆ ಬೆಚ್ಚಿ ಬೀಳಿಸುವಂತಿತ್ತು. ನೋಡಿ, ಪತ್ನಿಯನ್ನು ಮುಗಿಸಲು ಈತ ಮೊದಲೇ ವ್ಯವಸ್ಥಿತ ಸ್ಕೆಚ್ ಕೂಡ ಹಾಕಿದ್ದ ಅಂತ ಈಗ ಸಾಬೀತಾಗ್ಬಿಟ್ಟಿದೆ. ಈಗ ಸೇಲಂ ರೌಡಿ ಜೊತೆ ಡೀಲ್, ಹಾಗಾದರೆ ಯಾವಾಗ ಆಯಿತು, ಏನಾಯಿತು, ಹಾಗಾದರೆ ಯಾವಾಗ ಡೀಲ್ ಮಾಡಿಕೊಂಡ್ರು ಅಂತ ಒಂದಿಷ್ಟು ಗಮನಿಸ್ತಾ ಹೋದರೆ, ಕೊಲೆಗೂ ಮುನ್ನ ತಮಿಳುನಾಡಿನ ಸೇಲಂಗೆ ಹೋಗಿದ್ದಂಥ ಬಾಲ್ಮುರುಗನ್ ಅಲ್ಲಿನ ತನ್ನ ಸಂಬಂಧಿಕರ ಹೋಟೆಲ್ನಲ್ಲಿ ಪುಡಿ ರೌಡಿ ಮೌಳೇಶ್ನನ್ನ ಭೇಟಿ ಆಗ್ತಾನೆ. ನೋಡಿ, ಪತ್ನಿಯನ್ನು ಕೊಲ್ಲೋದಕ್ಕೆ ಲಕ್ಷಾಂತರ ರೂಪಾಯಿ ಆಫರ್ ಕೂಡ ನೀಡ್ತಾನೆ. ಸೊ ಆತನ ಕೈಗೆ ಪಿಸ್ತೂಲ್ ಒಂದನ್ನು ಕೂಡ ನೀಡ್ತಾನೆ ಅಂತ ಹೇಳಲಾಗ್ತಾ ಇದೆ. ಇದು CCTV ಕ್ಯಾಮ್ರಾಗಳು ಕೂಡ ಇಲ್ಲದ ಜಾಗದಲ್ಲಿ ಭುವನೇಶ್ವರಿಯನ್ನು ಮುಗಿಸ್ಬೇಕು ಅಂತ ಇಬ್ಬರು ಕೂಡ ಒಂದಿಷ್ಟು ಪ್ಲಾನನ್ನು ಮಾಡ್ತಾರೆ. ಸೊ ರೆಕ್ಕಿ ಮಾಡಿದಂಥ ಸುಪಾರಿ ಕಿಲ್ಲರ್. ಸೊ ನೋಡಿ, ಬಾಲ್ಮುರುಗನ್ ಸೂಚನೆಯಂತೆ ಮೌಳೇಶ್ ಬೆಂಗಳೂರಿಗೆ ಬರ್ತಾನೆ. ಭುವನೇಶ್ವರಿ ಕೆಲಸ ಮಾಡ್ತಾ ಇದ್ದಂಥ ಸ್ಥಳ ಮತ್ತು ಆಕೆ ಓಡಾಡುವಂಥ ರಸ್ತೆಗಳ ಬಗ್ಗೆ ಹಲವು ದಿನಗಳ ಕಾಲ ಈ ರೆಕ್ಕಿ ಒಂದಿಷ್ಟು ಏನಂದರೆ ಚಲನವಲನಗಳನ್ನು ಸಂಪೂರ್ಣವಾಗಿ ನೋಡ್ತಾನೆ. ಆದರೆ ಕೊಲೆ ಮಾಡಲು ಇನ್ನಷ್ಟು ಸಮಯ ಮತ್ತು ಹಣ ಬೇಕಂತ ಮೌಳೇಶ್ ಏನು ಮಾಡಿಬಿಡ್ತಾನೆ, ಇಲ್ಲಿ ಬೇಡಿಕೆ ಇಟ್ಬಿಡ್ತಾನೆ. ಸೊ ಇದರಿಂದ ಆಕ್ರೋಶಗೊಂಡಂಥ ಬಾಲ್ಮುರುಗನ್ ಬೇರೆಯವರಿಗೆ ಹಣ ಕೊಟ್ಟು ಕಾಯುವ ಬದಲು ನಾನೇ ಕೆಲಸ ಮುಗಿಸ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ನೋಡಿ, ತಾನೇ ಪಿಸ್ತೂಲನ್ನು ಹಿಡಿದುಕೊಂಡು ಪತ್ನಿಯನ್ನು ಹತ್ಯೆ ಮಾಡಿಬಿಡ್ತಾನೆ. ಸೊ ಹತ್ಯೆ ಬಳಿಕ ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ ಈ ಬಾಲ್ಮುರುಗನ್. ಸಂಪೂರ್ಣವಾಗಿ ವಿಚಾರಣೆ ವೇಳೆ ಸುಪಾರಿ ನೀಡಿದಂಥ ವಿಚಾರವನ್ನು ಕೂಡ ಬಾಯಿ ಬಿಟ್ಟಿರುವಂಥದ್ದು. ನೋಡಿ, ಸದ್ಯ ಮಾಗಡಿ ರೋಡ್ ಪೊಲೀಸರು ಮೌಳೇಶ್ ಮತ್ತು ಬಾಲ್ಮುರುಗನ್ನ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿಗಳನ್ನು ವಿಚಾರಣೆ ಕೂಡ ನಡೆಸುವಂಥ ಕೆಲಸ. ಸೊ ಈ ರೀತಿಯಾಗಿ ಒಂದು ಕಡೆ ಡಿವೋರ್ಸು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಗಂಡ ಹೆಂಡತಿ ಅಂತ ಅಂದ ಮೇಲೆ ಸಹಜವಾಗಿ ಮನಸ್ತಾಪಗಳು ಇರುತ್ತೆ. ಮತ್ತೊಂದು ಕಡೆ ಹೌದಪ್ಪ, ಈ ರೀತಿಯಾದಂಥ ಒಂದಿಷ್ಟು ಘಟನೆ, ಈ ರೀತಿಯಾಗಿ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ವಿಚಾರಗಳು. ಯಾಕಂದರೆ ಗಂಡ ಹೆಂಡತಿ ಅಂತ ಅಂದ ಮೇಲೆ ಒಂದಿಷ್ಟು ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಸೊ ಗಾದೆ ಮಾತುಗಳು ಇರುತ್ತಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮನಗುವ ತನಕ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಸಂಬಂಧಗಳು ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಉಂಡ ಮನಗುವವರೆಗೂ ಕೂಡ ಒಂದು ಕಡೆ ಬೆಳಗ್ಗೆ ಎದ್ದ ತಕ್ಷಣ ಗಂಡನೂ ಇರೋದಿಲ್ಲ ಅಥವಾ ಹೆಂಡತಿನೂ ಇರೋದಿಲ್ಲ, ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ
ಸೊ ಏನೇ ಆದರೂ ಕೂಡ ಒಂದಿಷ್ಟು ಈ ಕ್ರೈಮ್ಗಳನ್ನು ನೋಡ್ತಾ ಹೋದರೆ ಎಲ್ಲಿ ಹೋಗ್ತಾ ಇದೆ ಸಮಾಜ, ಎತ್ತ ಹೋಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಒಂದಿಷ್ಟು ವಿಷಾದನೀಯ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.